ಜಯರಾಮ್ ಸಿಂಗ್ ಅವರು ಚಿತ್ರ ನಿರ್ಮಾಣದ ಹೊರೆಯನ್ನು ಹೊತ್ತಿದ್ದಾರೆ. 80 ಸಿನಿಮಾದಲ್ಲಿ ಸಹ ನಿರ್ದೇಶನ ಮಾಡಿ ಅನ್ವಯವಿರುವಂತಹ ವೀರೇಶ್ ಬೊಮ್ಮಸಾಗರ ಅವರು ಕಥೆಯನ್ನು ರಚನೆ ಮಾಡಿ ವಿಜಯ್ ಕಿತ್ತೂರ್ ಕಾಂತರಾಜ್ ಅವರ ಮುಖಾಂತರ ಸಂಘರ್ಷ ಬರೆಸಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆಸಿ ಒಳ್ಳೆ ಚಿತ್ರವನ್ನು ತೆರೆ ತಂದಿದ್ದಾರೆ. ನಾನು ಇಲ್ಲಿ ನಾಯಕನ ತಾತನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇಜವಾಬ್ದಾರಿ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಮುಂಚೆ ಅವನು ಹೇಗೆ ಪರಿವರ್ತನೆ ಆಗ್ತಾನೆ, ಅವನು ಹೇಗೆ ಒಳ್ಳೆಯದಾಗ್ತಾನೆ ಅನ್ನೋದು ಚಿತ್ರದ ಸಾರಾಂಶ. ನಿರ್ದೇಶಕರುಗಳು ಒಳ್ಳೆ ಕೆಲಸ ತಗೊಂಡಿದ್ದಾರೆ, ಎಲ್ಲರಿಂದ ಅಭಿನಯ ಮಾಡಿಸಿದ್ದಾರೆ. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ತುಂಬಾ ಫೇಮಸ್ ಆಗಿ ಒಳ್ಳೆ ರಿಪೋರ್ಟ್ಸ್ ಬರ್ತಿದೆ, ರಿವ್ಯೂಸ್ ಚೆನ್ನಾಗಿದೆ. ತಾವೆಲ್ಲರೂ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಈ ಸಿನಿಮಾ ತಂಡಕ್ಕೆ ಒಳ್ಳೆ ಜಯ ಸಿಗಲಿ. ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ನಾಯಕ ನಟರು ಎಲ್ಲರೂ ಹೆಚ್ಚಾಗಿ ಹೊಸದಾಗಿ ಬರಲಿ ಅಂತ ಕೇಳ್ಕೊಡ್ತೀನಿ. ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ, ಕನ್ನಡವನ್ನ ಹರಿಸಿ, ಕನ್ನಡತನವನ್ನ ಹರಿಸಿ, ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ನನ್ನ ಹೆಸರು ವೀರೇಶ್ ಬೊಮ್ಮಸಾಗರ ಅಂತ. ನಾನು ಮೂಲತಃ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆ. ನಾನು ಚಿತ್ರರಂಗಕ್ಕೆ ಬಂದ 10ರಿಂದ 12 ವರ್ಷ ಆಯ್ತು. ಶ್ರೀರಾಮ್ ಸಿಂಗ್ ಬಾಬು ಹಾಗೂ ಕೆಲವೊಂದಿಷ್ಟು ಡೈರೆಕ್ಟರ್ ಹತ್ರ, ಆಮೇಲೆ ಸೀರಿಯಲ್, ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಕೆಲವೊಂದಿಷ್ಟು ಕಡೆ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ ಕೆಲ ಸಿನಿಮಾ. ಇದು ನನ್ನ ಮೊದಲನೇ ಸಿನಿಮಾ, ರಾಜರತ್ನಾಕರ ಅಂತ. ಒಂದು ದುಃಖದ ಸಂಗತಿ ಅಂದ್ರೆ, ನಮ್ಮ ಸಿನಿಮಾದ ನಾಯಕ ನಟಿ ಅಪ್ಸರ ಅವರು ನಮ್ಮ ನಗಲಿದ್ದಾರೆ. ತುಂಬಾ ಡೆಡಿಕೇಟೆಡ್ ಹಾರ್ಡ್ ವರ್ಕರು, ತುಂಬಾ ಪ್ರತಿಭಾನ್ವಿತ ನಟಿ, ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂತ ನಟಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಿನಿಮಾ ವಿಷಯಕ್ಕೆ ಬಂದ್ರೆ, ಇದು ಒಬ್ಬ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹುಟ್ಟಿರುವಂತ ಹುಡುಗ, ಸೌಂದರ್ಯ ಮತ್ತು ದುರಹಂಕಾರದಲ್ಲಿ ನಡೀತಾ ಇರುವಂತ ಹುಡುಗ. ಅವನ ಲೈಫಲ್ಲಿ ಒಂದು ಲವ್ ಆಗುತ್ತೆ. ಆ ಲವ್ ಆದ್ಮೇಲೆ ಅವನ ಲೈಫಲ್ಲಿ ಏನೇನು ತಿರುವುಗಳಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಇದು ಎಲ್ಲರಿಗೂ ಅರ್ಥ ಆಗುವಂತ ಕತೆ ಇದು. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಈ ತರ ಕ್ಯಾರೆಕ್ಟರ್ ಇರ್ತವೆ. ಈ ತರ ಕುಟುಂಬದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಈ ತರ ಕ್ಯಾರೆಕ್ಟರ್ ಇದ್ದೇ ಇರ್ತವೆ. ಹಾಗಾಗಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ವಿ. ಇದು ಪಕ್ಕ ನಮ್ಮ ನೇಟಿವಿಟಿಗೆ, ಕರ್ನಾಟಕ ನೇಟಿವಿಟಿಗೆ ಮಾಡುವಂತ ಸಿನಿಮಾ ಇದು. 25ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. 45 ಡೇಸ್ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ. ಸುತ್ತಮುತ್ತ ರಾಜ್ಯವಾರ, ಕಾಮಾಕ್ಷಿಪಾಳ್ಯ, ಹಿಂಗೆ ಬೆಂಗಳೂರು ಹತ್ರ ಶೂಟ್ ಮಾಡಿದ್ವಿ. 3 ಹಾಡಿದೆ. ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ರಾಘವೇಂದ್ರ ಪ್ರಸಾದ್ ಸರ್ 2 ಹಾಡು ಮಾಡಿದ್ದಾರೆ. ಮಂಜುನಾಥ್ ರಾವ್ ಅಂತ 1 ಹಾಡು ಬರೆದಿದ್ದಾರೆ. ಚಂದನ್ ರಾಜ್ ಅಂತ ಹೀರೋಯಿನ್ ಮಾಡಿದ್ದಾರೆ. ಅಪ್ಸರ್ ಅವರು ಹೀರೋಯಿನ್. ಎನ್ನಾ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾಗರಾಜ್ ಅವರು ತಾತನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಚೇತನ್ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ರು ನರೇಶ್, ದಿಲ್ಲಿ ನರೇಶ್ ಅಂತ ಒಬ್ರು, ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸರ್ ಇಲ್ಲ, ಇದು ರಾಜನ ಕ್ಯಾರೆಕ್ಟರ್. ಅದು ರತ್ನಾಕರ ಹೆಂಗಾಗ್ತಾನೆ ಅನ್ನೋದು ಸಿನಿಮಾ. ಅದಕ್ಕೆ ರಾಜ ರತ್ನಾಕರ ಅಂತ ಇಟ್ಟಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ರಚನೆ ಸಿಕ್ಕಿದೆ. ಮಾಡ್ಬೇಕಾಯ್ತು. ಮಾಡಿದ್ವಿ ಸರ್. ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟೆಲ್ಲ ಮಾಡಿದ್ವಿ. ಹೌದೌದು. ಥ್ಯಾಂಕ್ ಯು ಸರ್. ಇಮ್ರಾನ್ ಬನ್ನಿ. ಡಿಸ್ಟ್ರಿಬ್ಯೂಟರ್ ಇದೆ ಸರ್. ಪ್ಲೇನಿಂಗ್ ನಡೀತಾ ಇದೆ ಸರ್. ಒಂದು 40-50 ಅನ್ಕೊಂಡಿದ್ವಿ ಸರ್. 50 ಸರ್. ಬೀಚ್ ಅಂತ ನಾವು ಜಾಸ್ತಿ ಫೋಕಸ್ ಮಾಡ್ತಿರೋದು. ಅಂದ್ರೆ ನಮ್ದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂತ ಕಥೆ ಅಲ್ವಾ, ಹಂಗಾಗಿ ಬಿ ಮತ್ತು ಸಿ ಸೆಂಟರ್ ನಾವು ಟಾರ್ಗೆಟ್ ಮಾಡ್ತಿರೋದು. ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ. ಬಟ್ ನಾನು ಪ್ರೊಡ್ಯೂಸ್ ಮಾಡಕ್ ಕಾರಣ ಅಂದ್ರೆ ಈ ಒಂದು ಕಥೆನೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ತುಂಬಾ
ಎಮೋಷನಲ್ ಕತೆ. ಮಾಮೂಲಿ ನಾರ್ಮಲ್ ಆಗಿ ಎಲ್ಲ ಕಡೆ ಎಲ್ಲಾರ ಮನೆಯಲ್ಲೂ ಏನ್ ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕತೆ ಇದೆ. ಆಲ್ಮೋಸ್ಟ್ ಅಲ್ಲಿ ಈ ಸಿನಿಮಾ ಮಾಡ್ಬೇಕಂದ್ರೆ ಕಾರಣನೇ ಕತೆ. ಇಲ್ಲ ಸರ್, ಅವರೇ ಕತೆ ಮಾಡಿದ್ದು. ನೋಡ್ಬೇಕು ಸರ್ ಸಿನಿಮಾ. ಎಲ್ಲ ಅಂಶಗಳನ್ನು ಇದರಲ್ಲೂ ತುಂಬಾ ಎಮೋಷನಲ್ ಇದೆ. ತಾಯಿ ಮಗಂದು ಮತ್ತೆ ತಾತಂದು, ಫ್ರೆಂಡ್ ಆಗಿರ್ಬೋದು, ಒಂದು ಲವರ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಎಮೋಷನಲ್. ಸರ್ ನಾನೊಬ್ಬ ರೈತ. ಹೌದು. ಮಾಮೂಲಿ ಎಲ್ಲರೂ ಯಾವ ತರ ಮಾಡ್ತಾರೆ ಅದೇ ತರನೇ ನಾವು ಮಾಡ್ಕೊಂಡಿದ್ದೀವಿ. ಹಿಂಗೇನಿಲ್ಲ ಸರ್, ಮಾಡ್ಬೇಕು ಅನ್ನಿಸ್ತಾ ಮಾಡ್ತಾ ಇದ್ವಿ. ನಮ್ದೊಂದು ಏನು ಸಿನಿಮಾ ಒಂದು ಮಾಡ್ಬೇಕು ಅಂತ. ಸರ್ ಇಲ್ಲ ಸರ್, ಇಲ್ಲ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಾನು ನಮ್ಮ ರಾಜರತ್ನಾಕರದಲ್ಲಿ ಹೀರೋ ತಾಯಿ ಪಾತ್ರವನ್ನ ನಿಭಾಯಿಸಿದ್ದೀನಿ. ರಾಜರತ್ನಾಕರ ಈಗಾಗಲೇ ನೀವು ನೋಡಿದಂತ 3 ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಮಿಲಿಯನ್ಸ್ ಆಫ್ ವ್ಯೂಸ್ ಅಲ್ಲ, ತುಂಬಾ ವೈರಲ್ ಆಗೋಗಿದೆ. ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಹಾಡುಗಳನ್ನ. ಅದು ಚಿತ್ರೀಕರಣನೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ. ಜನರಿಗೆ ರಾಜರತ್ನಾಕರ ಅಂದ್ರೆ ಸಿನಿಮಾ ಯಾವುದು ಅಂತ ಹಾಡುಗಳ ಮೂಲಕ ಗುರುತಿಸೋ ರೀತಿಯಲ್ಲಿ ಆಗಿದೆ. ಅದ್ಭುತವಾದ ಸಂಗೀತ ಬಂದಿದೆ, ಹಾಗೆ ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇದು ಬೇರೆ, ನಾನು ಸುಮಾರು ಇದು ನನ್ನ 49ನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು. ಸಾಕಷ್ಟು ತಾಯಿಯ ಪಾತ್ರವನ್ನ ಮಾಡಿದ್ರು ಸಹ ಇದು ತುಂಬಾ ವಿಭಿನ್ನವಾಗಿದೆ. ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆ, ನನ್ನ ಪಾತ್ರ ಕೂಡ ಹಾಗೆ ತುಂಬಾ ವಿಭಿನ್ನವಾಗಿದೆ. ಹೇಳಿದ ತಕ್ಷಣ ಒಪ್ಕೊಂಡು ನಾನು ಇದನ್ನ ಮಾಡ್ತೀನಿ ಅಂತ. ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಇದು ಕಥೆ ಮಾತ್ರ ಅಮೇಜಿಂಗ್. ಹೇಗಿದೆ ಅಂತಂದ್ರೆ ತುಂಬಾ ವಿಭಿನ್ನವಾಗಿದೆ. ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ. ಯಾರಿಗೂ ಕೂಡ ಇದು ಒಂದೊಂದು ಸಿನಿಮಾಗಳು ಮಾತ್ರ ಸಾಧ್ಯ ರಿಯಲ್ ಲೈಫ್ ಅಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲರ ಮನೆಯಲ್ಲೂ ಈ ರೀತಿಯಾದಂತ ಒಂದೊಂದು ಪಾತ್ರಗಳು, ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಎಲ್ಲರ ಮನೆಗಳಲ್ಲೂ. ಅದು ಜನರು ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆಯಲ್ಲಿ ಇದೆ. ತಾತ ಆಗ್ಬೋದು, ತಾಯಿ ಆಗ್ಬೋದು, ನಮ್ಗರಲ್ಲಿ ಇರ್ತಾರೆ ಕಷ್ಟಪಡುವಂತ ಇರ್ತಿರ್ಬೋದು. ಆಮೇಲೆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಿಯಂದಿರಿಗೆ ತಂದೆಯರಿಗೆ, ಆ ತರ ರೀತಿಯ ಒಂದು ತಾಯಿ ಅದನ್ನ ತುಂಬಾ ಅಡ್ವಾಂಟೇಜ್ ತಗೋತಾರೆ ನಮ್ಮ ಹೀರೋ ಅವರು. ಬಟ್ ತುಂಬಾ ಚೆನ್ನಾಗಿದೆ. ಕಥೆ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬಾ ಈಸಿಯಾಗಿ ಮನ ಮುಟ್ಟುತ್ತೆ, ರಿಲೇಟ್ ಆಗುತ್ತೆ. ಸೊ ಹಾಗಾಗಿ ತಪ್ಪು ಮಾತ್ರ ಮಕ್ಕಳಿಗೂ ಗೊತ್ತಾಗುತ್ತೆ ನಾನು ಇದೇ ತರ ಅಲ್ವಾ ಅಂತಾನೂ ಅನ್ಸುತ್ತೆ. ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ನಿರ್ದೇಶಕರು ಅದನ್ನ ಮುಂದೆ ತಗೊಂಡು ಹೋಗಿದ್ದಾರೆ. ನೋಡ್ಲೇಬೇಕಾದಂತ ಚಿತ್ರ ಅಂತ ನನಗೆ ಅನ್ಸತ್ತೆ. ಇನ್ನು ನೀವೇ ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಅಮೇಜಿಂಗ್ ಆಗಿದೆ. ಹಾಡುಗಳು ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಚಿತ್ರದುರ್ಗದವನು. ಈ ಸಿನಿಮಾದಲ್ಲಿ ಹರೀಶ್ ಅನ್ನೋ ಒಂದು ಪಾತ್ರನ ಮಾಡ್ತೀನಿ. ಹಾಸ್ಟೆಲ್ನವರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನೀವೆಲ್ಲ ನನ್ನ ನೋಡಿದ್ರಿ. ಅಲ್ಲಿ ಒಂದು ಕಾಮಿಡಿಯನ್ ಆಗಿ ಮಾಡ್ತಾ ಇದೆ. ಇಷ್ಟು ದಿನ ಶಾರ್ಟ್ ಫಿಲ್ಮ್ಸ್ ಅಲ್ಲಾಗ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದ್ರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ. ಅಂದ್ರೆ ಒಬ್ಬ ಸೈಲೆಂಟ್ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ. ಈಗ ರಾಜನ ಸ್ನೇಹಿತ ಅಂದ್ರೆ ಸೇಮ್ ನಾನು ಒಂದೇ ಗಲ್ಲಿಯವನು, ಅವನ ಅಕ್ಕಪಕ್ಕದ ಮನೆ ಹುಡುಗ. ಸೊ ನಾನು ಸಹ ಒಂಥರ ಬೇರೆ ತರ ಲವರ್ ಬಾಯ್. ಇದರಲ್ಲಿ ಒಂದಷ್ಟು ಎಮೋಷನಲ್ ಆಗಿ ನಾನು ನಟಿಸಿದ್ದೀನಿ. ಒಂಥರ ಸೈಲೆಂಟ್ ಹುಡುಗನ ಪಾತ್ರ. ಈ ತರದ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅಂದ್ರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿ ಅಂದ್ರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇರುತ್ತೆ. ಪೂರ್ಣ ಪ್ರಮಾಣದ ಕಲಾವಿದನಾಗಿ ಗುರ್ಸ್ಕೋಬೇಕು ಅಂದ್ರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನ ಮಾಡ್ಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ. ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ. ತುಂಬಾ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ. ಯಾಕಂದ್ರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ, ಪ್ರತಿಯೊಬ್ರು ಇಷ್ಟಪಟ್ಟೇ ಬರ್ತಾರೋ ಅನ್ನೋ ಭರವಸೆ ಇತ್ತು. ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರಿಸಿದ್ವಿ. ಈಗ ಎಷ್ಟೋ ಜನ ಒಂದು ಚಿಕ್ಕದು ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳಗ್ ಬರಲ್ಲ, ಸಿನಿಮಾದಲ್ಲಿ ರಿವೀಲ್ ಆಗ್ಬಿಡುತ್ತೆ, ಲೀಕ್ ಆಗ್ಬಿಡುತ್ತೆ ಅಂತ. ಒಂದಷ್ಟು ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇದ್ರು ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ, ಯಾರು ಆರ್ಟಿಸ್ಟ್ಗಳಿಗೂ ಸಹ ತೋರಿಸಿರಲ್ಲ. ಬಟ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಮೇಲೆ ನಮ್ಮ ತಂಡಕ್ಕೆ
ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಸಿನಿಮಾನ ಯಾರೊಬ್ರು ಸಹ ಜೊತೆಯಲ್ಲ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಹೇಳ್ತಾರಲ್ಲ ಬರುವಂತೆ ಇತ್ತು. ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ ಮಾನೂರಲ್ಲಿ ಒಂದಷ್ಟು ಕಾಲೇಜುಗಳು ತೋರಿಸಿದ್ವಿ, ತಾಯಂದ್ರು ತೋರಿಸಿದ್ವಿ. BBMP ವರ್ಕ್ ಮಾಡುವಂತ ತಾಯಂದ್ರು, ತರಕಾರಿ ಮಾಡುವಂತವ್ರು, ಅವ್ರಿಗೆ ಸಿನಿಮಾ ಗಂಡಗಳಿಗೆ ಗೊತ್ತಿರಲ್ಲ, ಒಂದಷ್ಟು ಎಮೋಷನಲ್ ಸಿನಿಮಾಗಳನ್ನ ತುಂಬಾ ಇಷ್ಟಪಡ್ತಾರೆ. ಅವ್ರು ಥಿಯೇಟರ್ಗೆ ಹೋಗೋದು ಸಹ ಕಡಿಮೆ, ಸಿನಿಮಾನ ಜಡ್ಜ್ ಮಾಡುವಂತವ್ರಿಗೆ ಗೊತ್ತಿರಲ್ಲ. ಎಮೋಷನಲ್ ಸಿನಿಮಾಗಳು ಕಥೆ ಚೆನ್ನಾಗಿತ್ತು ಅಂದ್ರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ. ಆ ತರ ತಾಯಂದ್ರಿಗೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿದ ಒಂದಷ್ಟು ಪತ್ರಿಕೆಯವರು ಬಂದಿದ್ರು. ಪ್ರತಿಯೊಬ್ರು ಸಹ ಸಿನಿಮಾನ ಇಷ್ಟಪಟ್ರು. ಆದ್ರೆ ಆ ಕಾನ್ಫಿಡೆನ್ಸ್ ನಮ್ಗಿತ್ತು, ಸಿನಿಮಾನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅಂತ. ಯಾಕಂದ್ರೆ ಇದು ಮನೆ ಕತೆ, ಬೇರೆ ಒಂದು ಯಾವ್ದೋ ತುಂಬಾ ಯೋಚನೆ ಮಾಡುವಂತ, ತಲೆ ಕೆಡ್ಸ್ಕೊಂಡು ನೋಡುವಂತ ಸಿನಿಮಾ ಏನೂ ಅಲ್ಲ. ತುಂಬಾ ಮನಸ್ಸಿಗೆ ಹತ್ರವಾಗುವಂತ ಕತೆ, ಇಷ್ಟವಾಗುವಂತ ಸಿನಿಮಾ. ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರು ತರಿಸುತ್ತೆ, ತುಂಬಾ ಚೆನ್ನಾಗಿ ಹತ್ರ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ. ಎಲ್ಲೂ ಸಹ ಒಂದು ಚಿಕ್ಕದಾಗಿ ಡಬಲ್ ಮೀನಿಂಗ್ ಇಲ್ಲ, ಮುಜುಗರ ಆಗುವಂತ ಯಾವುದೇ ಸೀನ್ ಇಲ್ಲ, ಹತ್ರ ಆಗುವಂತ ಕತೆ. ಆ ತರ ಸಿನಿಮಾದಲ್ಲಿ ನಟಿಸೋದಕ್ಕೆ ನನಗೂ ಖುಷಿ ಇದೆ. ಜಯರಾಮ್ ಸರ್ ಅವರು ತುಂಬಾ ಒಳ್ಳೆ, ಅದ್ರ ಅವರು ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ರು, ಕತೆ ಕೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಈ ಸಿನಿಮಾ ನಾನು ಮಾಡ್ಲೇಬೇಕು ಅಂತ. ಸೊ ಖಂಡಿತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗೇ ಇರುತ್ತೆ. ವೀರೇಶ್ ಸರ್ ಅವರು ತುಂಬಾ ಅಂದ್ರೆ ಯೋಚನೆ ಮಾಡಿ ಪ್ರತಿಯೊಂದು ಸೀನ್ ನ ತಲೆ ಕೆಡ್ಸ್ಕೊಂಡು ಮಾಡಿರುವಂತ ಸಿನಿಮಾ. ತುಂಬಾ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಚಂದನ್ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ, ಅವ್ರ ಸ್ನೇಹಿತನಾಗಿ ನಟಿಸಿದ್ದೀನಿ. ಯಮುನಾ ಮ್ಯಾಮ್ ಮಾಡಲಿ, ನಾಗರಾಜ್ ಸರ್, ಪ್ರತಿಯೊಬ್ಬರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸರಿಯಂಗೆ ಸರಿಯೇಟ್ ಅವರು ಈ ಮಾಡುವ ಸಾಂಗು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸರಿಗೆ ಸಾಂಗ್ ಇಷ್ಟ ಆಯ್ತು ಮೀಡಿಯಾ ಸರ್ಗೆ, ಅದಕ್ಕೋಸ್ಕರ ಹೇಳಿದ್ರು ಸಾಂಗ್ ಪುಷ್ ಮಾಡ್ಬೋದು ಅಂತ. ಸೊ ಫಸ್ಟ್ ಡೇ ಆದ್ಮೇಲೆ ಸಿನಿಮಾ ಇನ್ನೂ ಎಲ್ಲರಿಗೂ ಹತ್ರ ಸ್ಟಾರ್ಟ್ ಆಗುತ್ತೆ, ಆ ಭರವಸೆ ಇದೆ. ಎಷ್ಟು ಸಾಧ್ಯ ಅಷ್ಟು ಪ್ರಮೋಷನ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಸಹಕಾರ ಇಲ್ಲಿ ಬಂದಿರುವಂತ ಮಾಧ್ಯಮದವ್ರಿಗೂ, ಎಲ್ಲ ಸ್ನೇಹಿತರಿಗೂ ತುಂಬ ಧನ್ಯವಾದಗಳು. ಆದಷ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ. ಫಸ್ಟ್ ಡೇ ನೋಡಾದ್ಮೇಲೆ, ಫಸ್ಟ್ ಶೋ ನೋಡಾದ್ಮೇಲೆ ಸಿನಿಮಾ ಇಷ್ಟ ಆದ್ರೆ ಮಾತ್ರ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀರೇಶ್ ಸರ್ ಡೈರೆಕ್ಟರ್, ಅವರು ಕೂಡ ಉತ್ತರ ಕರ್ನಾಟಕದವರು. ಸೊ ನಂಗೆ ತುಂಬಾ ಲಕ್ಕಿಯಾಗಿ ಫೀಲ್ ಆಗುತ್ತೆ. ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದೀವಿ ಅಂತ. ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮ್ಯಾಮ್ ಹೇಳಿದಂಗೆ ಪ್ರತಿ ಮನೇಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗೇ ಆಗತ್ತೆ. ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್, ನಿನ್ನೆ ಅನ್ನೋ ಕ್ಯಾರೆಕ್ಟರ್ ಮಾಡಿದೀವಿ. ಫ್ರೆಂಡ್ ಅಂದ ತಕ್ಷಣ ಯೂಶುವಲಿ ಹೀರೋಯಿನ್ ಜೊತೆ ಇರ್ತೀವಿ, ಮಾಡ್ತೀವಿ, ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ. ಬಟ್ ನಮ್ದಿದು ಹೆಂಗಿದೆ ಅಂದ್ರೆ ಸ್ಟೋರಿ ಟ್ವಿಸ್ಟ್ ಆಗುವಂತ ಸೀಕ್ವೆನ್ಸ್ ಇದೆ. ಸೊ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಸರ್ಗೆ ಈ ತರ ಕ್ಯಾರೆಕ್ಟರ್ ನನ್ಗೆ ಸಿಕ್ಕಿರೋದು. ಆಮೇಲೆ ನಂಗೆ ಸ್ವಲ್ಪ ನೆಗೆಟಿವ್ ಶೇಡ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ನಿಮ್ಗೆ ಸೂಟ್ ಆಗಲ್ಲ ಅಂತಾನೆ ತುಂಬಾ ಜನ ಹೇಳಿರೋದು. ಬಟ್ ವೀರೇಶ್ ಅವರು ಕ್ಯೂಟ್ನೆಸ್ ಅಲ್ಲೇ ಕ್ರಿಮಿನಲ್ ಕ್ಯಾರೆಕ್ಟರ್ ತರ ತೋರಿಸ್ಕೊಟ್ಟಿದ್ದಾರೆ. ಸೊ ಅದ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ರಾಜ ಬರ್ತಾನೆ ಹೋಗ್ತಾನೆ, ಆದ್ರೆ ರತ್ನಾಕರ ಯಾವಾಗೂ ಮನ್ಸಲ್ಲಿ ಇರ್ತಾನೆ. ಸೊ ಎಲ್ಲರೂ ದಯಮಾಡಿ ಸೀರಿಯಲ್ ನೋಡಿ, ಮೂವಿ ನೋಡಿ, ಮೂವಿ ನೋಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನಗೆ ಪುಟ್ಟ ಕಲಾವಿದ DPH ಅಂದ್ರೆ ಡೀಸೆಂಟ್ ಪೋಲಿ ಹುಡುಗ ಇಮ್ರಾನ್ ಪಾಷಾ ಅಂತ. ಸೊ ತುಂಬಾ ಖುಷಿ ಆಗ್ತದೆ ನನ್ಗೆ ಈ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದೆ. ಒಂದು ವಿಭಿನ್ನವಾದ ಪಾತ್ರದ ಹೆಸರು ಮಾಧುರಿ. ಸೊ ಈ ಸಿನಿಮಾದಲ್ಲಿ ನಾನು ಒಬ್ಬ ತೃತೀಯ ಲಿಂಗದ ಪಾತ್ರ ಮಾಡಿದ್ದೀನಿ. ಸೊ ಒಂದೊಂದು ಗ್ಯಾರಂಟಿ, ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೀರೋಯಿನ್ ಆಗ್ತೀನಿ. ಅಷ್ಟು ಸಖತ್ತಾಗಿ ತೋರಿಸಿದ್ದಾರೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿ ವಿಡಿಯಲ್ ಆಗಿದ್ದಾರೆ. ಸೊ ಪಕ್ಕ ಮುಂದೆ ವಿಲನ್ ಆಗ್ತೀನೋ ಏನಕ್ಕೆ ಗೊತ್ತಿಲ್ಲ, ಬಟ್ ಹೀರೋಯಿನ್ ಆಗ್ತೀನಿ. ಇದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಬಗ್ಗೆ ಹೋಗ್ಬೇಕು ಅಂದ್ರೆ ಎಲ್ರು ಹೇಳಿದ್ದಾರೆ ಸಿನಿಮಾ ಏನಿದೆ ಅಂತ. ಬಟ್ ಒಂದು ಚೇತನ್ ಸರ್ ಅವರು ಫಸ್ಟ್ ಡೇ ಬರ್ತೀರಾ, ಸಿನಿಮಾ ಇಷ್ಟ ಆದ್ಮೇಲೆ ಬೇಕಾದ್ರೆ ಪ್ರಮೋಟ್ ಮಾಡಿದ್ದೆ. ಬಟ್ ನಾನು ಗ್ಯಾರಂಟಿ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಇಷ್ಟ ಆದ್ರು ಅಂತಲ್ಲ, ಪಕ್ಕ ಇಷ್ಟ ಆಗತ್ತೆ. ಯಾಕಂದ್ರೆ ತುಂಬಾ ಎಫರ್ಟ್ ಹೋಗಿದೆ. ಲೈಕ್ ಎವ್ರಿ ಒನ್ ಏನ್ ಹೇಳ್ತಾರೆ, ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ನಾವು ಕಷ್ಟಪಟ್ಟು ಮಾಡಿಲ್ಲ, ಇಷ್ಟಪಟ್ಟು ಮಾಡಿದೀವಿ. ಈ ಸಿನಿಮಾದಲ್ಲಿ ಎಲ್ರು ಅವರದ್ದೇ ಆದ ಈ ವಿಭಿನ್ನತೆ ಇದೆ. ಒಂದೊಂದು ಕ್ಯಾರೆಕ್ಟರ್ ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ. ಎಸ್ಪೆಷಲಿ ನಂಗೆ ಚಂದನ್ ಸರ್ ಬಗ್ಗೆ ಹೇಳ್ಬೇಕು. ನಾನೊಂದು ಸಿಡ್ಲಿಂಗ್ ಸಿನಿಮಾ ನೋಡಿದಾಗ ಯಾರು ಬೋಡ ಅನ್ಕೊಂಡಿದೆ, ಒಂದು ಕ್ಯಾರೆಕ್ಟರ್ ಬರುತ್ತೆ. ಬಟ್ ಅವ್ರ ಜೊತೆ ಮತ್ತೆ ಈಗ ಒಂದು ಫಸ್ಟ್ ಟೈಮ್ ನಂಗೆ ಆಕ್ಟ್ ಮಾಡಿ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಚಂದನ್ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅಂಡ್ ಇದು ಆಪರ್ಚುನಿಟಿ ಬಂದಿದ್ದು ನಾನು ಫಿಲ್ಮ್ ಸಿನಿಮಾ ಮಾಡ್ತಿದ್ದೆ, ಅಲ್ಲಿ ಬೈ ಚಾನ್ಸ್ ಆಗಿ ಭೇಟಿ ಆದ್ವಿ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ. ಅವ್ರು ಹೇಳಿದ್ರೆ ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡ್ಕೊಂಡ್ರು. ನಾನು ನಾಟಕಗಳಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಫೋಟೋಸ್ ಕಳ್ದಾಗ ವೀಡಿಯೋಸ್ ಸರ್ ಕಳಿಸಿದ್ರು. ವೀಡಿಯೋಸ್ ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಸರ್. ಖುಷಿ ಆದ್ರೂ ಒಂದೇ, ಕೋಪ ಬಂದು ಒಂದೇ, ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್. ಬೇರೆ ನೋ ಎಕ್ಸ್ಪ್ರೆಷನ್ಸ್. ಸರ್ ನಾನ್ ಮಾಡ್ತೀನಿ, ಅವ್ರು ಫೋಟೋ ನೋಡಿದ್ರು, ಹಿಂಗ್ ನೋಡಿದ್ರು,
ಅಂದ್ರು. ಹೌದು ಅಲ್ವಾ ಸರ್ ಮಾಡಲ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು, ಅದೆಲ್ಲ ಮಾಡಿದ್ರು ಸರ್, ಚೆನ್ನಾಗಿ ಬಂದ. ಶೂಟ್ ಎಲ್ಲ ಆಗಬೇಕಾದ್ರು ಏನ್ರಿ ಹೋಗ್ಯಾರು ನಮ್ಗೆ ಭಯ ಆಗ್ತಿತ್ತು, ಚೆನ್ನಾಗಿ ಮಾತಾಡಿ ಅಂತ. ಬಟ್ ಟ್ರೈನರ್ ಆಗಿ ಒಂದು ಝಲಕ್ ತೋರಿಸಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ. ಸರ್ ನೀವು ಅನ್ನದಾತರು, ಪೇಮೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಬಿಟ್ರು ಪೇಮೆಂಟ್. ಸೀರಿಯಸ್ಲಿ ಆರ್ಟಿಸ್ಟ್ಗೆ ತುಂಬಾ ನೀವು ಪ್ರೊಡ್ಯೂಸರ್. ಸೊ ಥ್ಯಾಂಕ್ ಯು ಸರ್. ಸೊ ದಯವಿಟ್ಟು ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಏನಿದೆ ಅಂತ ನಿಮ್ಗೆಲ್ಲರೂ ಗೊತ್ತು. ದಯವಿಟ್ಟು ನಮ್ಮ ಸಿನಿಮಾ ಉಳ್ಕೊಳ್ಬೇಕಾದ್ರೆ ನಿಮ್ಗಳು ಸಿನಿಮಾಗಳು ಥಿಯೇಟರ್ಗಳಿಗೆ ಹೋಗ್ಬೇಕು. ಸೊ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ನೋಡಿ. ಅಂಡ್ ಫಸ್ಟ್ 3 days ಇರೋದಲ್ಲ, ಅದೇ ನಮ್ಗೆ ಇಂಪಾರ್ಟೆಂಟ್. ಅಲ್ಲಿ ನೀವೆಲ್ಲ ಸೇರಿದ್ರೆ ಶೋಸ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಫಸ್ಟ್ ಕನ್ನಡ ಸಿನಿಮಾ ನೋಡಿ. ಮಿಕ್ಕಿದ ಸಿನಿಮಾಗಳು ರಾಜ್ಯ ಸಿನಿಮಾಗಳ ನಿಮ್ ಇಷ್ಟ, ನೋಡ್ತೀವಿ ಬಿಡ್ತಾರೆ ನಿಮ್ ಇಷ್ಟ. ಆದ್ರೆ ಮೊದಲು ಕನ್ನಡ ಸಿನಿಮಾ ನೋಡಿ, ಯಾಕಂದ್ರೆ ನಾವು ಇದನ್ನೇ ನಮ್ಮ ಬದುಕನ್ನ ಕಟ್ಕೊಂಡಿರೋದು. ದಯವಿಟ್ಟು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಸ್ಕಾರ. ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ, ನನ್ನ ಸಮಕಾಲೀನರಿಗೆ, ನನ್ನ ಹಿರಿಯರಿಗೆ, ಎಲ್ರು ನನ್ನ ಜೊತೆ ಇರುವಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು. ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಚಿಕ್ಕದಾಗುತ್ತೆ. ನನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ. ಈ ತರ ಒಂದು ಅದ್ಭುತವಾದ ಕತೆ. ಇಲ್ಲಿ ನಾನ್ ಹೀರೋ ಅನ್ನೋದಕ್ಕಿಂತ ಎಲ್ಲಾ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ. ಆಕ್ಚುಲಿ ಕತೆ ಮೆರೆದಾಗ, ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊಂತಾನೆ ಅಂತ ತುಂಬಾ ಹಿರಿಕರು ಹೇಳ್ತಿರೋಂತ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು. ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗ್ ಸಿಕ್ಕಿರೋಂಥದ್ದು ತುಂಬಾ ಖುಷಿ ಆಗುವಂತ ವಿಚಾರ. ಯಾಕೆ ಅಂದ್ರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ತರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ನು. ಅಂದ್ರೆ ಎಲ್ರು ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡ್ಬೇಕು, ವರ್ಲ್ಡ್ ಲೆವೆಲ್ ಸಿನಿಮಾ ಮಾಡ್ಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಬಟ್ ನನ್ಗೆ ಅದಿಷ್ಟ ಇರಲಿಲ್ಲ. ನನ್ಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳ್ಬೇಕು, ಅಲ್ಲಿರೋರು ಇಲ್ಲಿ ಕತೆ ನೋಡ್ಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನ್ಗೆ ಇಲ್ಲಿನ ಸೊಗಡನ್ನ, ಅಂದ್ರೆ ಬೆಂಗಳೂರು ಅಂದ ತಕ್ಷಣ IT-BT, ನಿಮ್ಗೆ ಮಾಲ್ಸ್, ಪಾಪ್ ಕಲ್ಚರ್ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ವರ್ಗ ಇದೆ. ಆತರ ಹೊರಗಿರೋ ಕಥೆಗಳನ್ನ, ಆತರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು, ಆತರ ಕಥೆನ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು. ಅದೇ ಟೈಮ್ಗೆ ವೀರೇಶ್ ಸರ್ ನಮ್ಗೆ ಅದೇ ತರ ನಾನು ಏನ್ ಅನ್ಕೊಂತ ಇನ್ನು ಅದೇ ತರ ಕಥೆ ನರೇಟ್ ಮಾಡಿದ್ದು ತುಂಬಾ ಖುಷಿಯಾದಂತ ವಿಚಾರ. ಅದರಲ್ಲಿ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ದೊಡ್ಡ ಖುಷಿ ಇರುವಂತ ವಿಚಾರ. ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವ್ರು ಹೇಳಿದ್ರು, ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ನಾನ್ ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ. ತುಂಬಾ ಜನಕ್ಕೆ ತೋರಿಸಿದೀವಿ, ತುಂಬಾ ಭರವಸೆ ನೀಡಿದೀವಿ. ನೋಡಿದವ್ರು ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸ್. ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. 27ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ಇದಕ್ಕೆ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ, ನಮ್ಮ ಸಮಕಾಲೀನರ ಬೆಂಬಲ ಬೇಕು. ಸೊ ಮಾಧ್ಯಮ ಇಲ್ಲಾಂದ್ರೆ ಯಾವುದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ. ಸೊ ಅದಕ್ಕೋಸ್ಕರ ನೀವು ಬಂದು ಸಿನಿಮಾ ನೋಡಿ, ನೀವು ನೋಡಿ ಇಷ್ಟ ಅಂದ್ರೆ ಮಾತ್ರ ಸ್ವಲ್ಪ ಪುಷ್ ಮಾಡ್ಕೊಡಿ ಅಂತ ಕೇಳ್ಕೊಂತೀವಿ. ಎಲ್ಲ ಟೀಮ್ಗೆ ಧನ್ಯವಾದಗಳು. ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆ ಅಭಿನಯ ಮಾಡಿದ್ದಾರೆ. ಯಮುನಾ ಮೇಡಮ್ ಅವರು ತುಂಬಾ ಸಪೋರ್ಟಿವ್ ಆಗಿ ನನ್ನ ಜೊತೆ ಆಕ್ಟ್ ಮಾಡಿದ್ರು. ಹಾಗೆ ನಾಗರಾಜರಾವ್ ಸರ್, ಎಲ್ರು ಟೀಮ್ ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಂದಾನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ. ಸೊ ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೇಳಿ ಸರ್. ಹೌದು ಸರ್, ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುವೇಶನ್ ಇದೆ. ಆಕ್ಚುಲಿ ತುಂಬಾ ವರ್ಷದಿಂದ ನಮ್ಮನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು. ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇರ್ತೀನಿ, ನನ್ನ ಕುಟುಂಬ ಆಗ್ಲಿ ನಾನಾಗ್ಲಿ. ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಮನಸ್ಸಿಗಂತೂ ಮುಟ್ಟುತ್ತೆ ಸರ್. ಅಂದ್ರೆ ಅಷ್ಟು ಭರವಸೆ ಇದೆ, ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಇದು ತುಂಬಾ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ. ನೋಡಿದಾರೆ ಸರ್. ಫೀಡ್ಬ್ಯಾಕ್ ಏನಿಲ್ಲ, ಇಬ್ರು ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಮಗನ್ ಸಿನಿಮಾ ನೋಡ್ತಾ ಇದೀವಿ ಅನ್ನೋದು ಫೀಲ್ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು, ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಬಂದಿದ್ದು, ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್.
ಸರ್ ಅದೇ ಸರ್, ಅಲ್ಲೂ ಅಷ್ಟೇ. ಈಗ ನಾವ್ ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ. ಅದು ನಾವ್ ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು 99% ಹೇಳೇ ಹೇಳ್ತಾರೆ ಬಿಡಿ. ಅವ್ರ ಮಾತುಗಳನ್ನ ತೆಗೆದಾಕ್ಬೇಡ, ಅವ್ರು ಏನ್ ಹೇಳಿದಾರೋ ಅದನ್ನ ಸೈಡಿಗೆ ಇಟ್ಬಿಡೋಣ. ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ. ನಾವು ಸಿನಿಮಾ ಮುಂಚೆ ಅಂದ್ರೆ ರಿಲೀಸಿಗೆ ಮುಂಚೆನೆ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬಾ ಜನ ಹೇಳಿ ತೋರಿಸ್ಬೇಡಿ, ನೆಗೆಟಿವ್ ಆಗ್ಬಿಟ್ರೆ ಏನ್ ಮಾಡ್ತೀರಾ, ಈ ತರ ಏನೋ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀರಾ ಅಂತ. ಬಟ್ ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವ್ ಯಾರಿಗೆ ಸಿನಿಮಾ ಮಾಡಿದೀವಿ ಅವ್ರಿಗೆ, ಅಂದ್ರೆ ಜನಕ್ಕೆ ಸಿನಿಮಾ ಮಾಡಿದೀವಿ, ಜನಕ್ಕೆ ತೋರ್ಸೋಣ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇಷ್ಟಪಟ್ಮೇಲೆ ಅದು ಚೆನ್ನಾಗಿಲ್ಲ ಅನ್ನಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ತರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ, ಅಂದ್ರೆ ಹೇಳಿದ್ನಲ್ಲ ಸರ್, ಮಾತಲ್ಲಿ ಏನು ಹೇಳಿ ಸರ್, ನಾವ್ ಎದುರುಗಡೆ ಇದ್ದಂಗೆ ಹೇಳ್ತಾರೆ, ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಇದೇ ನಮ್ ಸಿನಿಮಾ ರಿವ್ಯೂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆರ್ಟಿಸ್ಟ್ ಆಗಿ ತುಂಬಾ ಅದ್ಭುತವಾದ ಕಲಾವಿದೆ. ನಾನು ಮಾತಾಡ್ಬೇಕು ಅಂದ್ಮೇಲೆ ಸ್ವಲ್ಪ ಗೊಂದಲದಲ್ಲಿ ಮರ್ತ್ಕೊಂಡೆ. ಅಪ್ಸರ ಅಂದ್ರೆ ನಿಜವಾದ ಹೆಸರು ವಿದ್ಯಾಶ್ರೀ ಅಂತ, ಸಿನಿಮಾಗೆ ಅಪ್ಸರ ಅಂತ ಅವರು ನಾಮಾಂಕಿತರಾಗಿದ್ರು. ಇವತ್ತು ನಮ್ ಜೊತೆಗಿಲ್ಲ, ತುಂಬಾ ಆಘಾತಕಾರಿ ವಿಚಾರ. ಬಟ್ ತುಂಬಾ ಮಿಸ್ ಮಾಡ್ಕೊಂಡಿದೀವಿ ಅಪ್ಸರ ನಿಮ್ಮನ್ನ. ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರ್ತೀರಾ. ಈ ಸಿನಿಮಾ ನೋಡಿದಾಗ ಅವ್ರ ಅಭಿನಯದ ತಾಕತ್ತು ಏನಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಡೀ ಟೀಮ್ ಅವ್ರನ್ನ ಮಿಸ್ ಮಾಡ್ಕೊಂಡ ಇದೀವಿ. ಇದ್ರ ಬಗ್ಗೆ ಅವ್ರ ತಂದೆ ರಾಮಕೃಷ್ಣ ಸರ್ ಇದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಥ್ಯಾಂಕ್ ಯು. ಈ ಒಂದು ಕ್ಷಣ ನಾನು ಫಸ್ಟ್ ಟೈಮ್ ಫಿಲಿಮ್ ತೋರಿಸಿದ್ರು. ಒಂದು ಚಾಮುಂಡಿ ಸ್ಟುಡಿಯೋನಲ್ಲಿ ಚಾಮುಂಡಿ ಸ್ಟುಡಿಯೋ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ. ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದೆಯಾಗಿ ಹುಟ್ಟಿದ್ಲು. ಸೊ ಅವಳ ಕೊಡುಗೆ ಇನ್ನೂ ತುಂಬಾ ಕರ್ನಾಟಕಕ್ಕೆಲ್ಲ ಇಡೀ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು. ಹಾಗೆ ನಾವು ಮಂಡ್ಯದವರು, ಜಾನಪದ ಒಂದು ಲೋಕದ ಇದ್ರಲ್ಲಿದ್ದವರು. ನನ್ನ ಮಗಳಿಗೆ ಒಂದು ಆಕ್ಟ್ ಮಾಡ್ಬೇಕು ಅನ್ನೋದು ತುಂಬಾ ಹೃದಯದಿಂದ ಅವಳಲ್ಲಿ ಆತ್ಮ ಇದರಿಂದ ಇತ್ತು. ಯಾಕಂದ್ರೆ ನಾವು ಬೇಡಮ್ಮ, ಇರೋದೇ ಒಬ್ಬ ಮಗಳು ಬೇಡ ಅಂತ ಅಂದ್ರೂ ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಆಕ್ಟ್ ಮಾಡಿದಾಳೆ. ಅವಳ ಮನಸ್ಸಲ್ಲಿ ಇರೋದನ್ನ ಒಂದು ಕಲೆನ ಎಲ್ಲೋ ಬಚ್ಚಿಕ್ಕದಂಗೆ, ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬಾ ಚೆನ್ನಾಗಿ ಮಾಡಿದಾಳೆ. ಒಂದು ಸೀನಲ್ಲಿ ಬರ್ಬೇಕು. ನಾನು ಫಸ್ಟ್ ಟೈಮ್ ಅವ್ಳು ಬಂದ್ರೆ ಒಂದ್ ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮ್ಗೆ ಹೆಡೆ ಜಲ್ಲನ್ನತ್ತೆ. ಆದ್ರೆ ಏನೋ ದುರಾದೃಷ್ಟ, ನಮ್ಗೆ ಅವ್ರ ಜೊತೆಲಿ ಇರೋಂತ ಪುಣ್ಯ ನಮಗೆ ಇರ್ಲಿಲ್ಲ ಅನ್ಸುತ್ತೆ. ಆದ್ರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನ ಕರ್ತಂದು ನಿಲ್ಸಿದ್ದಾಳೆ ಮಗಳು. ಆ ಮಗಳು ಇಲ್ಲಿ ಬಂದು ಈ ಪಾತ್ರನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೀರೇಶ್ ಅವರು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದಂತ ಜಯರಾಮ್ ಸರ್, ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾವು ನೋಡ್ದಂಗೆ ಪ್ರತಿಯೊಬ್ರು ಕೂಡ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಿಂ ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ತರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಂ ನ ಸಕ್ಸಸ್ ಮಾಡ್ತಾರೆ ಅಂತ ಅವ್ರು. ನನ್ನ ಮಗಳು ಹಿಂದೆ ಇಲ್ಲ, ಈ ವೇದಿಕೆ ಮೇಲೆ ಬರೋ ಅಂತ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಅವ್ರ ಪರವಾಗಿ ನಾನು ಹೇಳ್ತೀನಿ, ಕನ್ನಡಿಗರು, ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ. ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಇದೇ ರೀತಿ ಒಂದು ಚಿತ್ರತಂಡ ತುಂಬಾ ಎಲ್ಲರೂ ಕೂಡ, ನಮ್ಮ ಚಂದನ್ ಸರ್ ಆಗಿರ್ಬೋದು, ಮತ್ತೆ ಎಲ್ಲರೂ ಕೂಡ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಆ ತಂಡನೂ ಕೂಡ ಒಳ್ಳೊಳ್ಳೆ ಕಡೆ ಎಲ್ಲ ಕಡೆನೂ ಹೋಗಿದ್ದಾಗ ಅವ್ರಿಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೂಡ ಸಿಕ್ಕಿದ ನೋಡ್ತಾನೆ ಇರ್ತೀನಿ. ಎಲ್ಲ ಟಿವಿ ಮಾಧ್ಯಮದಲ್ಲಿ, ಎಲ್ಲ ಮೀಡಿಯಾದಲ್ಲಿ ಅಥವಾ ಎಲ್ಲ ಇದ್ರಲ್ಲೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೇದಾಗ್ಲಿ ಅಂತ ನಾವಿಬ್ರು ಇವತ್ತು ನನ್ನ ಮಡದಿಯವರಿಂದ ಲೀಲಾವತಿ ನಾವು ಕೂಡ ಇವತ್ತು ದಿವಸ ಈ ಒಂದು ಚಿತ್ರೀಕರಣ ಸಕ್ಸಸ್ ಆಗ್ಲಿ, ಜನರು ನೋಡಿ ಒಳ್ಳೆ ಫಿಲಿಂ ಚೆನ್ನಾಗಿ ಮೂಡಿ ಬರ್ಲಿ, ಹಾಗೆ ಎಲ್ಲಾ ತರದ್ದು ಒಳ್ಳೇದಾಗ್ಲಿ ತಂಡಕ್ಕೆ ಅಂತೇಳಿ ಮುಂದಿನ ದಿವಸದಲ್ಲಿ ಇನ್ನೂ ಒಂದು 10 ಚಿತ್ರಗಳನ್ನ ತೆಗೆಯುವಂತ ವೀರೇಶ್ ಸರ್ಗೆ ಮತ್ತೆ ನಮ್ಮ ಜಯರಾಮ್ ಸರ್ಗೆ ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ತಮ್ಮಲ್ಲೆಲ್ಲರೂ ಮನವಿ ಮಾಡ್ತಾ ಚಿತ್ರವನ್ನು ನೋಡಿ ಗೌರವಿಸಿ, ಮತ್ತೆ ನನ್ನ ಮಗಳಿಗೋಸ್ಕರ ಆದ್ರೂ ನೋಡಿ ಅವಳು, ಯಾಕೆಂದ್ರೆ ಅವಳ ಕನ್ನಡಿಗರಿಗೆ ನಾವು ಆಕ್ಟ್ ಮಾಡಿ ತೋರಿಸ್ಬೇಕು, ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ ಇತ್ತು. ಈ ಚಿತ್ರದಿಂದ ಅವ್ರನ್ನ ಜನ ನೋಡಿ ಅವರಿಗೆ ಒಂದು ಆಶೀರ್ವಾದ ಮಾಡ್ಬೇಕು ಅಂತ ಎಲ್ಲಾ ಕನ್ನಡಿಗರಲ್ಲಿ ಮತ್ತೆ ಕಲಾತಂಡದಲ್ಲಿ ನೋಡುಗರಲ್ಲಿ ಎಲ್ಲರಲ್ಲೇ ಮನವಿ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಒಂದು 3-4 ನಿಮಿಷ ಬರ್ಬೋದು ಈ ಡೈಲಾಗ್, ಓಕೆನಾ ಸರ್? ಒಂದು 3-4 ನಿಮಿಷ ಬರುತ್ತೆ.
ಇದು ಇಮ್ಮಡಿ ಪುಲಿಕೇಶಿ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ಮಹೇಂದ್ರ ವರ್ಮನ ಹತ್ರ ಮಾತಾಡುವಂತ ಒಂದು ಸನ್ನಿವೇಶದಲ್ಲಿ ಕನ್ನಡದ ಘನತೆ ಕತ್ತು ಏನು ಅಂತ ಹೇಳುವಂತ ಒಂದು ಸನ್ನಿವೇಶ. ಹೇ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ಮಹೇಂದ್ರ ವರ್ಮ, ಕನ್ನಡವನ್ನು, ಕನ್ನಡಿಗರನ್ನು, ಕನ್ನಡತನವನ್ನು, ಕನ್ನಡ ನೆಲ ಜಲ ಭಾಷೆ ಭಾವ ಸಂಸ್ಕೃತಿ ಸಂಸ್ಕೃತಿಯನ್ನು, ಕನ್ನಡ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಅವಮಾನಿಸುವ ಕೆಟ್ಟ ಚಾಳಿ ನಿನ್ನ ಜನ್ಮ ಜಾಯಮಾನದ ಜಾತಕ. ನಮ್ಮ ಮೂಲವನ್ನೇ, ನಮ್ಮ ಸಂಕುಲವನ್ನೇ ಪ್ರಶ್ನಿಸುವ ನೀನು ನಿನ್ನ ಕುಲದ ನೆಲೆಯನ್ನೇ ತಿಳಿಯದ ಮತಿಗೇಡಿ. ಜಾತಕವೇ ಇಲ್ಲದ ನಿನ್ನ ಹುಟ್ಟು ಗುಟ್ಟು. ಅದು ಕನ್ನಡಿಗರ ಜನ್ಮ ರಹಸ್ಯದ ಪಾವಿತ್ರದ ಸನಿಹ ಸಂಗಮದ ಸಾಕ್ಷಾತ್ಕಾರ. ಕನ್ನಡವು ಶಾಸ್ತ್ರೀಯತೆಯ ಮೂಲ ಅವತಾರ. ನೀ ಮೊದಲು, ನಾ ಮೊದಲು, ಅದು ಕಾಲದ ಲೆಕ್ಕ. ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ. ನೀನು ನಿನ್ನ ತನುವನ್ನು ಕನ್ನಡಮ್ಮನ ಕೊರಳ ಕೌಸ್ತುಭದ ಕೈಮಣಿ, ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ. ಕಂಚಿಯ ಕೇಂದ್ರದ ಕೋಣೆಯಲ್ಲಿ ಬೆಂದು ಕರಕಲಾಗಿರುವ ಪಲ್ಲವ ಪಾಪಿ ಕೇಳು, ಕೇಳು, ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಳಾಕಾರ. ಕೇಳಿ ಪುನೀತನಾಗು ಕನ್ನಡಮ್ಮನ ಉಲ್ಟಾಲಂಕಾರದ ವಿವರ ಪ್ರವರ. ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ. ಅದುವೇ ಕನ್ನಡದ ಅಸ್ಮಿತೆ, ಕನ್ನಡ ಅರಿವಿನ ವಿಸ್ಮಿತೆ. ಆ ಆಕಾಶವೇ ಕನ್ನಡಮ್ಮನ ಅಂಕ ಅಂಕಣ. ಆಜ್ಞೆಯೇ ಅವರ ಅಕ್ಷರ, ಆಗಮನವೂ ಅವರ ಆಧಾರ, ಆಧ್ಯಾತ್ಮವೂ ಅವರ ಅಟ್ಟಣಿಗೆ, ಅರ್ಥವೂ ಅವಳ ಆಭರಣ, ಆತಿಥ್ಯವೇ ಅವಳ ಆಸನ. ಆ ಆಕಾರ ಅದು ಅವಿಸ್ಮರಣೀಯ, ಆ ಆಕರ್ಷಣೆ ಅದೇ ಅವಳ ಆಂತರ್ಯ, ಆ ಅಖಂಡ ಆಕೃತಿ. ಅವಳ ಆಟ ಅನನ್ಯ ಅದ್ಭುತ. ಅವಳೇ ಇಂದಿರೆ, ಅವಳ ಧ್ವನಿಯದು ಇಂಚರ. ಇಂದ್ರನೇ ಅವಳ ಸೋದರ, ಇಂದ್ರವಾರವು ಅವಳ ಶನಿವಾರ. ಈಶ್ವರನೇ ಪತಿಯು, ಹೋಗವು ಅವಳ ಉತ್ತರೀಯ, ಉಪಕಾರವು ಅವಳ ಉಪಾಖ್ಯಾನ, ಉತ್ಸಾಹವೇ ಅವಳ ಊರ್ಧ್ವ ಪುಂಡ್ರ. ಎಚ್ಚರ, ಎಚ್ಚರವೇ ಚಪ್ಪರ, ಏಕತ್ರವೂ ಚಾಮರ. ಐರಾವತ ವಾಹನ ಭವತಿ ಸರ್ವ ಜನಾಂಗದ ಜನನಿ. ಐಸಿರಿಯ ಉಡ್ಡೋಲಗದಲ್ಲಿ ಔತಣ ಔಚಿತ್ಯಗಳ ಕಂಕಣ, ಕಥನ ಕಾವ್ಯಗಳ ಕಂಬಟದ ಕನ್ಯಾವಳು. ಕರ್ಮಟ ಕರುನಾಡಿನ ಕರ್ನಾಟಕದ ಕೇಸರಿ. ಕಳೆಯ ಕಲ್ಪ ವೃಕ್ಷವೂ ಅವಳು, ಕೃಷಿಯ ಕಾರಣೀಕನ ಪತಿಯು. ಧರಿಸುವ ಸುವರ್ಣ ಖಚಿತ ಕಿರೀಟ, ಅವಳದು ರಜತ ಕುಂಜರಗಳ ಕೂಟ. ಕ್ಷಮೆಯ ಕರವಿನ ಕೋಟಿ ಎನ್ನಮ್ಮ ಕನ್ನಡತಿ. ಅಮ್ಮ, ಅಮ್ಮ, ನೀನು ಮನಸುಮಗಳ ಅಖಂಡ ಖಂಡ, ಒಳನಲ್ಲಿ ಸಿರಿಗಂಧದ ಖಜಾನೆ. ಸಾಧು ಸಂತರ ಸತ್ಪುರುಷರ ಘಟಿಕೋತ್ಸವದ ನಿತ್ಯೋತ್ಸವ. ಚಂದನ ವನದ ಚಿತ್ರಪಟಗಳ ಚೈತನ್ಯವೇನು. ಜಂಗಮನ ಜಯಂಕಾರದ ವಾಯುಂದಕ್ಷಿಣ ಚಮತ್ಕಾರವೇ ನಿನ್ನ ನಿಜ ಚೇತಿನ ತಾಯಿ. ಭಾವವೇ ನಿನ್ನ ಬಿಸಿಲು, ಭಕ್ತಿಯೇ ನಿನ್ನೊರಲ ಬಿಸಿಲು ಬೆಳದಿಂಗಳು. ನಿನ್ನ ನೆಲದ ತತ್ವ ಸತ್ವ ಮಹತ್ವ ಅದು ಅವಿಸ್ಮರಣೀಯ. ನಿನ್ನ ನುಡಿಯ ಜಯಂಕಾರ, ನಿನ್ನ ಮಕ್ಕಳ ಕಿಚ್ಚನೆಯ ಜಯಂಕಾರ. ನಿನ್ನ ಹೃದಯದ ದಿಂಡಿನ, ನಿನ್ನ ಉತ್ಸವ ಉತ್ಸಾಹ ಮಹೋತ್ಸವದ ಕೊಡುಕು ಅದೊಂದು ದಂತಕಥೆ. ದಸರೆಯ ದಂಡನಾಯಕಿ, ಸೌಹಾರ್ದತೆಯ ಧ್ವನಿ ಧಾತು, ಮಹಾರಥಿಗಳು ನಕ್ಷತ್ರ ಭಾವ. ಪಂಚಾಂಗದ ಪಂಚಮಿಯ ರೇಣು. ಎನ್ನಮ್ಮ ಬದುಕಿಗೆ ಬಂಗಾರದ ಬುದ್ಧಿ ಕೊಟ್ಟ ನಾಯಕನ
ನನ್ನ ಕ್ಷಿತಿಜ ಭೂಮಿ. ಒಡಾಪೆ ಉದ್ಭಟನೆಗಳ ಉಪಗಣತೆಗೆ ನಿನ್ನ ದಿವ್ಯ ನಯನದೇ ಉತ್ತರ, ಹೃದಯ ವೈಶಾಲ್ಯದ ಸಂಸ್ಕಾರ. ಕನ್ನಡಿಗರ ಕೆಳಕದಿರೋ, ಕನ್ನಡಿಗರ ಕೆಳಕದಿರೋ, ಕನ್ನಡಿಗರ ಕೆಳಕದಿರೋ, ಕೆಳಕದಿರೋ, ಎಲ್ಲ ಕೆಳಗಿಗರ ಕಾಳೆ, ಕೇಶವ ಕೆಳಗಿದ್ದರೆ ಕಾಳಿತ್ತು. ಸಹನೆ ಸಂಯಮ ಈ ನೆಲದ ಪಡಿಯಚ್ಚು. ಪ್ರತಾಪರುದ್ರ ಮಹೇಂದ್ರವರ್ಮ ಕ್ಷಣವ ಮರೆತುವಾಗಲೇ ನೀನು, ನಿನಗೆ ಜೀವನವೆಲ್ಲ ಏಕಾದಶಿ. ಕರ್ನಾಟಕವು ಕನ್ನಡಿಗರ ಕವಶಿ. ಇಲ್ಲಿರುವುದು ಕನ್ನಡದ ಕಾಮಗಾರ ಎಂಬಡಿ ಪುಲಿಕೇಶಿ, ಎಂಬಡಿ ಪುಲಿಕೇಶಿ, ಎಂಬಡಿ ಪುಲಿಕೇಶಿ. ಥ್ಯಾಂಕ್ ಯು. ಸರ್, ಇಲ್ಲ, ಇದು ನಾಟಕದಲ್ಲಿ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರಿಗೆ ಯಾರು ಅದಕ್ಕೆ ಸೂಟ್ ಆಗುತ್ತೆ ಅಂತನಾ? ಇಲ್ಲ, ಚಿಕ್ಕವನ್ ಸರ್, ಒಂದು ಮಾಡುವಂದ್ರು ಕನ್ನಡ ಬಂದು ಮಾಡಿದ್ವಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಅದೇ ನನ್ನ ಡ್ರೀಮು ಸರ್, ಇಮ್ಮಡಿ ಪುಲಿಕೇಶಿ ಕ್ಯಾರೆಕ್ಟರ್ ಮಾಡುವಾಗ ನನ್ನ ಡ್ರೀಮು. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.